ಎಲ್ರಿಗೂ ನಮಸ್ಕಾರ. ಇವತ್ತಿನ ನನ್ನ ಟಾಪಿಕ್ ಕ್ಯಾನ್ ಐ ಗೆಟ್ ಪ್ರೆಗ್ನೆಂಟ್ ವಿತ್ ಒನ್ ಫ್ಯಾಲೋಪಿಯನ್ ಟ್ಯೂಬ್. ಅಂದರೆ ಫ್ಯಾಲೋಪಿಯನ್ ಟ್ಯೂಬ್ಸು ಯೂಶ್ವಲ್ ಆಗಿ ಎರಡಿರುತ್ತೆ ಎಲ್ಲ ಮಹಿಳೆಯರಿಗೆ. ಬಟ್ ಒನ್ ಫ್ಯಾಲೋಪಿಯನ್ ಟ್ಯೂಬ್ ಇತ್ತು ಅಂತಂತಂದರೆ ನಾನು ಕನ್ಸೀವ್ ಆಗೋದಕ್ಕೆ ಆಗುತ್ತಾ ಅನ್ನೋದು ಪ್ರಶ್ನೆ. ಆಯಿತಾ, ಯೂಶ್ವಲ್ ಆಗಿ ಸುಮಾರು ಜನಕ್ಕೆ ಈ ಪ್ರಶ್ನೆ ಬರುತ್ತೆ, ಯಾರಿಗೆಲ್ಲ ಒಂದು ಫ್ಯಾಲೋಪಿಯನ್ ಟ್ಯೂಬ್ ಇರುತ್ತೆ ಅಂಥವ್ರಿಗೆ. ಆಯಿತಾ, ಸೊ ಅದ್ರ ಬಗ್ಗೆನೇ ಇವತ್ತಿನ ಟಾಪಿಕ್. ಏನು ಅಂತಂತಂದರೆ ಈ ಟಾಪಿಕಲ್ಲಿ ಫ್ಯಾಲೋಪಿಯನ್ ಟ್ಯೂಬ್ ಒಂದೇ ಇರೋದಕ್ಕೆ ಕಾರಣ ಏನೇನು, ಆ್ಯಂಡ್ ಕನ್ಸೀವ್ ಆಗೋದಕ್ಕೆ ಸಾಧ್ಯನಾ, ಕನ್ಸೀವ್ ಆಗೋದಕ್ಕೆ ಸಾಧ್ಯ ಅನ್ನೋದಾದರೆ ನಮ್ಮ ಕಡೆಯಿಂದ ನಾವು ಏನೆಲ್ಲ ಮಾಡೋದ್ರಿಂದ ಸ್ಪೀಡ್ ಜಾಸ್ತಿ ಆಗುತ್ತೆ, ಕನ್ಸೆಪ್ಷನ್ ಸ್ಪೀಡ್ ಅಂದರೆ ಬೇಗ ಕನ್ಸೀವ್ ಆಗಬಹುದು ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಸೊ ಇದರಲ್ಲಿ ಫಸ್ಟ್ ಥಿಂಗು ರೀಸನ್ಸ್ ಫಾರ್ ಸಿಂಗಲ್ ಫ್ಯಾಲೋಪಿಯನ್ ಟ್ಯೂಬ್. ಒಂದು ಫ್ಯಾಲೋಪಿಯನ್ ಟ್ಯೂಬ್ ಇದೆ ಅಂತಂತಂದರೆ ಅದಕ್ಕೆ ರೀಸನ್ಸ್ ಏನೇನು ಅಂತ. ಯಾಕೆ ಅಂದರೆ ರೀಸನ್ಸ್ ತಿಳ್ಕೊಂಡ್ರೆ ಮಾತ್ರ ನಿಮಗೆ ನೀವೇನು ಮಾಡೋದ್ರ ಮೂಲಕ ನೀವು ಬೇಗ ಕನ್ಸೀವ್ ಆಗಬಹುದು ಅನ್ನೋದನ್ನು ತಿಳ್ಕೊಬಹುದು. ಅದಕ್ಕೋಸ್ಕರ ರೀಸನ್ಸ್ ಏನೇನು ಅಂತ ಫಸ್ಟ್ ತಿಳ್ಕೊಬಿಡಿ. ಒಬ್ಬೊಬ್ರಿಗೆ ಆ ರೀಸನ್ಸಲ್ಲಿ ಫಸ್ಟ್ ಥಿಂಗ್ ಏನು ಅಂತಂದರೆ ಬರ್ತೆ ಒಬ್ಬೊಬ್ಬರಿಗೆ ಒಂದೇ ಫ್ಯಾಲೋಪಿಯನ್ ಟ್ಯೂಬ್ ಇರುತ್ತೆ. ಆಯಿತಾ, ಕೆಲವೊಂದಿಷ್ಟು ಜನ ಒಂದು ಕಣ್ಣಿರುತ್ತೆ, ಕೆಲವೊಂದಿಷ್ಟು ಜನಕ್ಕೆ ಒಂದು ಕಿವಿ ಇರುತ್ತೆ ಹುಟ್ಟುತ್ತಾನೆ, ಕೆಲವೊಂದಿಷ್ಟು ಜನಕ್ಕೆ ಕೈ ಇರಲ್ಲ, ಕೆಲವೊಂದಿಷ್ಟು ಜನಕ್ಕೆ ಕಾಲಿರಲ್ಲ, ಒಬ್ಬೊಬ್ರಿಗೆ 2 ಕಾಲಿರಲ್ಲ, ಒಬ್ಬರಿಗೆ 1 ಕಾಲಿರಲ್ಲ. ಇವೆಲ್ಲ ಏನು ಅಂತಂತಂದರೆ ನಮಗೆ ನೋಡಿದ್ರೆ ಗೊತ್ತಾಗುವಂಥದ್ದು, ಆದರೆ ಫ್ಯಾಲೋಪಿಯನ್ ಟ್ಯೂಬು ಒಳಗಡೆ ಇರುತ್ತಲ್ವ ಗೊತ್ತಾಗೋದಿಲ್ಲ. ಆ್ಯಂಡ್ ಸುಮಾರಷ್ಟು ಜನಕ್ಕೆ ಒಂದೇ ಫ್ಯಾಲೋಪಿಯನ್ ಟ್ಯೂಬ್ ಇದೆ ಅನ್ನೋದು ಗೊತ್ತೇ ಆಗೋದಿಲ್ಲ. ಯಾಕೆ ಗೊತ್ತಾಗೋದಿಲ್ಲ ಅಂತಂತಂದರೆ ಒಂದೇ ಫ್ಯಾಲೋಪಿಯನ್ ಟ್ಯೂಬ್ ಇದ್ರೂ ಅಂಥವ್ರಿಗೆ ರೆಗ್ಯುಲರ್ ಆಗಿ ಪೀರಿಯಡ್ಸ್ ಬರ್ತಾ ಇರುತ್ತೆ, ಓವ್ಯುಲೇಷನ್ ಕರೆಕ್ಟಾಗಿ ಆಗ್ತಾ ಇರುತ್ತೆ, ಯಾವುದೇ ಪ್ರಾಬ್ಲಮ್ಸ್ ಇರೋದಿಲ್ಲ ಬರ್ತೆ ಒಂದೇ ಫ್ಯಾಲೋಪಿಯನ್ ಟ್ಯೂಬ್ ಇತ್ತು ಅಂತಂತಂದರೆ. ಆಯಿತಾ, ಸೊ ಹಾಗಾಗಿ ಅವ್ರಿಗೆ ಏನು ಗೊತ್ತಾಗಲ್ಲ. ಯಾವಾಗ ಅವ್ರಿಗೇನಾದರೂ ಮಗುಗೋಸ್ಕರ ಟ್ರೈ ಮಾಡಿ ಆಗ್ತಾ ಇಲ್ಲ ಅಂದವಾಗ ಅವ್ರೇನಾದರೂ ಡಾಕ್ಟ್ರ್ ಕಡೆ ಹೋಗಿ ಚೆಕ್ ಮಾಡಿಸ್ಕೊಂಡ್ರು ಅಂತಂದರೆ ಆವಾಗ ಮಾತ್ರ ಫ್ಯಾಲೋಪಿಯನ್ ಟ್ಯೂಬು ಒಂದೇ ಇದೆ ಅನ್ನೋದು ಗೊತ್ತಾಗುತ್ತೆ. ಆ್ಯಂಡ್ ಒಂದೇ ಫ್ಯಾಲೋಪಿಯನ್ ಟ್ಯೂಬ್ ಇದೆ ಅಂದ ಮಾತ್ರಕ್ಕೆ ಅದು ಡಿಫೆಕ್ಟ್ ಅಂತ ಅಲ್ಲ. ಆಯಿತಾ, ಅದನ್ನು ತಲೆಗೆ ಹಾಕೊಳ್ಳಿ. ಆ್ಯಂಡ್ ಒಂದೇ ಫ್ಯಾಲೋಪಿಯನ್ ಟ್ಯೂಬ್ ಇರೋದಕ್ಕೆ ಮತ್ತೆ ಕಾರಣ ಏನು ಅಂತಂತಂದರೆ ಎರಡನೇದು ಎಕ್ಟೋಪಿಕ್ ಪ್ರೆಗ್ನೆನ್ಸಿ. ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತಂತಂದರೆ ಫ್ಯಾಲೋಪಿಯನ್ ಟ್ಯೂಬಲ್ಲಿ ಮಗು ಇಂಪ್ಲಾಂಟ್ ಆಗೋದು. ಯೂಶ್ವಲ್ ಆಗಿ ಮಗು ಎಲ್ಲಿ ಇಂಪ್ಲಾಂಟ್ ಆಗಬೇಕು, ಗರ್ಭಾಶಯದ ಒಳಗಡೆಗೆ ಅಂಟ್ಕೋಬೇಕು. ಆದರೆ ಫರ್ಟಿಲೈಸ್ ಆಗಿರೋ ಜಾಗದಲ್ಲೇ ಫರ್ಟಿಲೈಸೇಷನ್ ಆಗೋದು ಅಂದರೆ ಸ್ಪರ್ಮ್ ಆ್ಯಂಡ್ ಎಗ್ ಮೀಟ್ ಮಾಡೋದು ಫ್ಯಾಲೋಪಿಯನ್ ಟ್ಯೂಬಲ್ಲಿ ಅಲ್ವಾ, ಅಲ್ಲೇ ಇಂಪ್ಲಾಂಟ್ ಆಗಿಬಿಟ್ಟಿರುತ್ತೆ. ಸೊ ಫ್ಯಾಲೋಪಿಯನ್ ಟ್ಯೂಬು ತುಂಬ ಚಿಕ್ಕದಿರುತ್ತೆ. ಆಯಿತಾ, ಆ್ಯಂಡ್ ಅದಕ್ಕೆ ಎಲಾಸ್ಟಿಸಿಟಿ ಇರೋದಿಲ್ಲ. ಅಂದರೆ ಗರ್ಭಾಶಯ ಏನು ಎಲಾಸ್ಟಿಸಿಟಿ ಇರುತ್ತೆ ಗರ್ಭಾಶಯಕ್ಕೆ. ಸೊ ಮಗು ಬೆಳೀತಾ ಹೋದಂಗೆ ಗರ್ಭಾಶಯನು ದೊಡ್ಡದಾಗ್ತಾ ಹೋಗುತ್ತೆ. ಆದರೆ ಫ್ಯಾಲೋಪಿಯನ್ ಟ್ಯೂಬಲ್ಲಿ ಮಗು ಬೆಳೆಯೋದಕ್ಕೆ ಜಾಗ ಇರಲ್ಲ. ಯಾಕೆ ಅಂತಂದರೆ ಫ್ಯಾಲೋಪಿಯನ್ ಟ್ಯೂಬ್ಗೆ ಎಲಾಸ್ಟಿಕ್ ಇರೋಂತಹ ಕ್ಯಾರೆಕ್ಟರ್ ಇರಲ್ಲ. ಆಯಿತಾ, ಸೊ ಹಾಗಾಗಿ ಫ್ಯಾಲೋಪಿಯನ್ ಟ್ಯೂಬು ಅಗಲ ಆಗಲ್ಲ. ಆವಾಗ ಏನಾಗುತ್ತೆ, ಬ್ಲಾಸ್ಟ್ ಆಗುತ್ತೆ ಕೆಲವೊಂದಿಷ್ಟು ಟೈಮಲ್ಲಿ. ಆ ಥರ ಏನಾದರೂ ಬ್ಲಾಸ್ಟ್ ಆಯಿತು ಅಂತಂತಂದರೆ ತಾಯಿ ಜೀವಕ್ಕೂ ಕೂಡ ಅಪಾಯ ಇರುತ್ತೆ. ಸೊ ಯಾವಾಗ ಡಾಕ್ಟರ್ಸು ಅದನ್ನು ನೋಟಿಸ್ ಮಾಡ್ತಾರೆ, ಫ್ಯಾಲೋಪಿಯನ್ ಟ್ಯೂಬಲ್ಲೇ ಮಗು ಬೆಳೀತಾ ಇದೆ ಅನ್ನೋದು ಗೊತ್ತಾಗುತ್ತೆ, ಆವಾಗ ಇಮಿಡಿಯೇಟಾಗಿ ಫ್ಯಾಲೋಪಿಯನ್ ಟ್ಯೂಬ್ನೇ ರಿಮೂವ್ ಮಾಡುವಂತಹ ಸಿಚುವೇಶನ್ ಬಂತು ಅಂತಂತಂದರೆ ಕಟ್ ಮಾಡಿ ರಿಮೂವ್ ಮಾಡ್ತಾರೆ ಫ್ಯಾಲೋಪಿಯನ್ ಟ್ಯೂಬ್ನ. ಆಯಿತಾ, ಸೊ ಈ ಥರ ಕೇಸಲ್ಲೂ ಪರ್ಸನ್ಗೆ ಒಂದೇ ಫ್ಯಾಲೋಪಿಯನ್ ಟ್ಯೂಬು ಉಳ್ಕೊಳ್ಳುತ್ತೆ. ಓಕೆ, ಸೊ ಹಾಗಾಗಿನೇ ಏನು ಅಂತಂತಂದರೆ ನೀವು ಕನ್ಸೀವ್ ಆಗಿದ್ದೀರಾ ಅನ್ನೋದು ನಿಮಗೆ ಯಾವಾಗ ಕಿಟ್ಟಲ್ಲಿ ಗೊತ್ತಾಗುತ್ತೆ, ಇಮಿಡಿಯೇಟಾಗಿ ಒಂದು ಸರ್ತಿ ಡಾಕ್ಟ್ರ್ ಹತ್ರ ಹೋಗಿ ಸೋನೋಗ್ರಫಿ ಮಾಡಿಸ್ಕೋಬೇಕು. ಮಗು ಗರ್ಭಾಶಯದ ಒಳಗಡೆನೇ ಬೆಳೀತಾ ಇದ್ದೇನೋ ಇಲ್ವೋ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಆಯಿತಾ, ಯಾಕೆ ಅಂದರೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಯಾರಿಗೆ ಬೇಕಾದರೂ ಆಗಬಹುದು, ಇರ್ರೆಸ್ಪೆಕ್ಟಿವ್ ಯಾರಿಗೆ ಬೇಕಾದ್ರೂ ಆಗ್ಬೋದು. ಸೊ ಹಾಗಾಗಿ ಕನ್ಸೀವ್ ಆಗಿದ್ದೀರಾ ಅನ್ನೋದು ಕಿಟ್ಟಲ್ಲಿ ಗೊತ್ತಾಯಿತು ಅಂತಂದರೆ ಇಮಿಡಿಯೇಟ್ ಡಾಕ್ಟ್ರ್ ಹತ್ರ ಹೋಗಿ ಒಂದು ಸತಿ ಸ್ಕ್ಯಾನ್ ಮಾಡಿಸ್ಕೊಳ್ಳಿ. ನಿಮ್ಮ ಮಗು ಹೊಟ್ಟೆನಲ್ಲೇ ಬೆಳೀತಾ ಇದೆ, ಫ್ಯಾಲೋಪಿಯನ್ ಟ್ಯೂಬಲ್ಲಿ ಬೆಳೀತಾ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಓಕೆ, ಸೊ ಒಂದನೇದು ಬರ್ತೆ ಒಂದು ಫ್ಯಾಲೋಪಿಯನ್ ಟ್ಯೂಬ್ ಇರ್ಬೋದು, ಇಲ್ಲ ಎಕ್ಟೋಪಿಕ್ ಪ್ರೆಗ್ನೆನ್ಸಿಯಿಂದ ಟ್ಯೂಬ್ನ ರಿಮೂವ್ ಮಾಡಿರಬಹುದು, ಅಥವಾ ಒಂದು ಫ್ಯಾಲೋಪಿಯನ್ ಟ್ಯೂಬಲ್ಲಿ ಇನ್ಫೆಕ್ಷನ್ ಏನಾದರೂ ಆಗಿತ್ತು ಅಂತಂತಂದರೆ, ಸ್ಕಾರ್ ಟಿಶ್ಯೂ ಏನಾದರೂ ಡೆವಲಪ್ ಆಗಿತ್ತು ಅಂತಂತಂದರೆ, ಟ್ಯೂಮರ್ಸ್ ಏನಾದರೂ ಆಗಿತ್ತು ಅಂತಂದ್ರೂ ಕೂಡ ಫ್ಯಾಲೋಪಿಯನ್ ಟ್ಯೂಬ್ನ ಕಟ್ ಮಾಡಿ ರಿಮೂವ್ ಮಾಡಿರ್ತಾರೆ. ಇಲ್ಲ ಇನ್ನೂ ಒಂದು ರೀಸನ್ ಏನು ಅಂದರೆ ಎಂಡೋಮೆಟ್ರಿಯೋಸಿಸ್ ಅಂತಂತಂದರೆ ಗರ್ಭಾಶಯದ ಒಳಗಡೆಗೆ ಏನು ಒಳಪದರ ಏನಿರುತ್ತಲ್ಲ ಅದನ್ನು ಎಂಡೋಮೆಟ್ರಿಯಮ್ ಅಂತ ಕರೀತಾರೆ. ಆಯಿತಾ, ಈ ಎಂಡೋಮೆಟ್ರಿಯಮ್ಮು ಗರ್ಭಾಶಯದ ಒಳಗೆ ಮಾತ್ರ ಬೆಳ್ಕೋಬೇಕು. ಆದರೆ ಸಮ್ಟೈಮ್ಸ್ ಏನು ಮಾಡುತ್ತೆ, ಈ ಎಂಡೋಮೆಟ್ರಿಯಮ್ ಬೆಳೀತಾ ಫ್ಯಾಲೋಪಿಯನ್ ಟ್ಯೂಬ್ ಒಳಗೂ ಬೆಳ್ಕೊಂಡು ಹೋಗ್ಬಿಟ್ಟಿರುತ್ತೆ. ಆಯಿತಾ, ಸೊ ಆ ಟೈಮಲ್ಲಿ ಏನಾಗುತ್ತೆ, ಓವ್ಯುಲೇಷನ್ ಆದ್ರೂ ಕೂಡ ಸ್ಪರ್ಮ್ ಆ್ಯಂಡ್ ಎಗ್ ಮೀಟ್ ಮಾಡೋದಕ್ಕೆ ಆಗೋದಿಲ್ಲ ಫ್ಯಾಲೋಪಿಯನ್ ಟ್ಯೂಬ್ಸಲ್ಲಿ. ಸೊ ಮೋಸ್ಟ್ ಆಫ್ ದಿ ಕೇಸ್ ಎಂಡೋಮೆಟ್ರಿಯೋಸಿಸ್ ಇತ್ತು ಅಂತಂತಂದರೆ ಪ್ರೆಗ್ನೆನ್ಸಿ ಆಗೋದಿಲ್ಲ, ಪ್ರೆಗ್ನೆಂಟ್ ಆಗೋದಕ್ಕೆ
ಆಗೋದಿಲ್ಲ ಆಯಿತಾ. ಸೊ ಹಾಗಾಗಿನೇ ಎಂಡೋಮೆಟ್ರಿಯೋಸಿಸ್ ಇತ್ತು ಅಂತಂದರೆ ಫಸ್ಟು ಎಂಡೋಮೆಟ್ರಿಯೋಸಿಸ್ನ ರಿಮೂವ್ ಮಾಡಿ ಅದಾದಮೇಲೆ ನೀವು ಕನ್ಸೀವ್ ಆಗೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾರೆ ಯೂಶಲಾಗಿ. ಸಪೋಸ್ ಎಂಡೋಮೆಟ್ರಿಯೋಸಿಸ್ನ ಏನು ರಿಮೂವ್ ಮಾಡೋಕ್ಕೆ ಬಂತು ಅಂತಂದರೆ ರಿಮೂವ್ ಮಾಡಿರ್ತಾರೆ. ಇಲ್ಲ ಫ್ಯಾಲೋಪಿಯನ್ ಟ್ಯೂಬಲ್ಲಿ ತುಂಬ ಬೆಳ್ಕೊಂಡ್ಬಿಟ್ಟಿದೆ, ನಿಮಗೆ ಅದನ್ನು ರಿಮೂವ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂದವಾಗ್ಲೂ ಕೂಡ ಯಾವ ಪರ್ಟಿಕ್ಯುಲರ್ ಫ್ಯಾಲೋಪಿಯನ್ ಟ್ಯೂಬಲ್ಲಿ ಇದು ಎಂಡೋಮೆಟ್ರಿಯಮ್ ಬೆಳ್ಕೊಂಡಿರುತ್ತೆ ಅದನ್ನು ಕಟ್ ಮಾಡಿ ತೆಗಿತಾರೆ ಆಯಿತಾ. ಸೊ ಹಾಗಾಗಿ ಆವಾಗಲೂ ಕೂಡ ಹೆಣ್ಮಕ್ಳಿಗೆ ಒಂದು ಫ್ಯಾಲೋಪಿಯನ್ ಟ್ಯೂಬ್ ಮಾತ್ರ ಉಳ್ಕೊಂಡಿರುತ್ತೆ, ಇನ್ನೊಂದು ಫ್ಯಾಲೋಪಿಯನ್ ಟ್ಯೂಬ್ನ ತೆಗ್ದಿರ್ತಾರೆ. ಸೊ ಇದಿಷ್ಟು ರೀಸನ್ಸು ಒಂದು ಫ್ಯಾಲೋಪಿಯನ್ ಟ್ಯೂಬ್ ಇರೋದಕ್ಕೆ. ನೆಕ್ಸ್ಟು ಏನು ಕ್ವಶನ್ ಏನು, ಒಂದು ಫ್ಯಾಲೋಪಿಯನ್ ಟ್ಯೂಬ್ ಇದೆ ಅಂತಂತಂದರೆ ಕನ್ಸೀವ್ ಆಗೋದಕ್ಕೆ ಸಾಧ್ಯನಾ ಅಂತಂತ ಕೇಳಿದರೆ ಖಂಡಿತವಾಗ್ಲೂ ಕನ್ಸೀವ್ ಆಗೋದಕ್ಕೆ ಸಾಧ್ಯ ಆಯಿತಾ. ಹ್ಯೂಮನ್ ಬಾಡಿ ಅಮೇಝಿಂಗ್ ಕ್ರಿಯೇಷನ್ ಅಂತಂತ ಹೇಳ್ಬೋದು. ನೀವು ಈ ಚಿತ್ರ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಯೂಟ್ರಸ್ಗೆ ಕನೆಕ್ಟ್ ಆಗಿರುವಂತಹ 2 ಫ್ಯಾಲೋಪಿಯನ್ ಟ್ಯೂಬು ಜೊತೆಗೆ 2 ಓವರಿ ಆಯಿತಾ. ಸೊ ಓವ್ಯುಲೇಷನ್ ಅಂತಂತಂದರೆ ಪ್ರತಿ ತಿಂಗಳು ಓವರಿಯಿಂದ ಒಂದು ಎಗ್ ರಿಲೀಸ್ ಆಗುತ್ತಲ್ವಾ, ಯಾವುದೇ ಓವರಿಯಿಂದ ಕೂಡ ಎಗ್ ರಿಲೀಸ್ ಆಗಬಹುದು, ಲೆಫ್ಟ್ ಸೈಡ್ ಆಗಿರ್ಬೋದು ರೈಟ್ ಸೈಡ್ ಆಗಿರ್ಬೋದು. ಬಟ್ ಏನು ಅಂತಂತಂದರೆ ಒಂದು ಫ್ಯಾಲೋಪಿಯನ್ ಟ್ಯೂಬ್ ಇದ್ರೂ ಕೂಡ ನಮ್ಮ ಫೈಂಬ್ರಿಯಾ ಅಂತಂತಂದರೆ ಹೀಗೆ ಫಿಂಗರ್ ಲೈಕ್ ಸ್ಟ್ರಕ್ಚರು, ಈ ಥರ ಸ್ಟ್ರಕ್ಚರು ಎಲ್ಲಿರುತ್ತೆ ಫ್ಯಾಲೋಪಿಯನ್ ಟ್ಯೂಬ್ನ ಎಂಡಿಗೆ ಇರುತ್ತೆ ಆಯಿತಾ. ಅದು ಏನು ಮಾಡುತ್ತೆ, ಇದು ಫಿಂಗರ್ ಲೈಕ್ ಸ್ಟ್ರಕ್ಚರು, ಇದು ಫ್ಯಾಲೋಪಿಯನ್ ಟ್ಯೂಬ್ ಅಂದ್ಕೊಳ್ಳಿ. ಓವರಿಯಿಂದ ಎಗ್ ರಿಲೀಸ್ ಆಯಿತು ಅಂತಂತಂದರೆ ಈ ಫೈಂಬ್ರಿಯಾ ಈ ಎಗ್ನ ಕ್ಯಾಚ್ ಮಾಡಿ ಫ್ಯಾಲೋಪಿಯನ್ ಟ್ಯೂಬ್ ಒಳಗಡೆಗೆ ಕಳಿಸುತ್ತೆ. ಸೊ ಇಲ್ಲಿ ಇಟ್ಕೊಂಡಿರುತ್ತೆ ಆ್ಯಂಡ್ ಸ್ಪರ್ಮ್ ಬಂದು ಅದೇ ಜಾಗಕ್ಕೆ ಬಂದು ಮೀಟ್ ಆಗುತ್ತೆ ಆಯಿತಾ. ಇದು ಒರಿಜಿನಲ್. ಸೊ ಈಗ ನಮಗೆ ಫ್ಯಾಲೋಪಿಯನ್ ಟ್ಯೂಬು ಒಂದೇ ಇದೆ, ಈ ಕಡೆ ಫ್ಯಾಲೋಪಿಯನ್ ಟ್ಯೂಬ್ ವರ್ಕ್ ಆಗ್ತಾ ಇದೆ, ಈ ಕಡೆ ಫ್ಯಾಲೋಪಿಯನ್ ಟ್ಯೂಬ್ ತೆಗೆದುಬಿಟ್ಟಿದ್ದಾರೆ. ಸೊ ಇಲ್ಲಿರೋ ಓವರಿಯಿಂದ ಎಗ್ ರಿಲೀಸ್ ಆದರೆ ಇದು ಫೈಂಬ್ರಿಯಾ ಕ್ಯಾಚ್ ಮಾಡುತ್ತಾ ಅಂತಂತ ಕೇಳಿದರೆ ಖಂಡಿತವಾಗ್ಲೂ ಕ್ಯಾಚ್ ಮಾಡುತ್ತೆ ಆಯಿತಾ. ಸೊ ಫ್ಯಾಲೋಪಿಯನ್ ಟ್ಯೂಬ್ 1 ಇರಲಿ 2 ಇರಲಿ, ಯಾವುದೇ ಓವರಿಯಿಂದ ಎಗ್ ರಿಲೀಸ್ ಆದ್ರೂ ಕೂಡ ನಮ್ಮ ಒಂದೇ ಇರೋ ಫ್ಯಾಲೋಪಿಯನ್ ಟ್ಯೂಬು ಆ ರಿಲೀಸ್ ಆಗಿರೋ ಎಗ್ನ ಪಿಕ್ ಮಾಡಿ ಫ್ಯಾಲೋಪಿಯನ್ ಟ್ಯೂಬ್ ಒಳಗಡೆಗೆ ಕಳಿಸುತ್ತೆ ಆಯಿತಾ. ಸೊ ನೋ ನೀಡ್ ಟು ವರಿ ಆಯಿತಾ. ನಮಗೆ ಒಂದೇ ಫ್ಯಾಲೋಪಿಯನ್ ಟ್ಯೂಬ್ ಇದೆ, ಓವ್ಯುಲೇಷನ್ ಬೇರೆ ಓವರಿಯಿಂದ ಆದವಾಗ ಈ ಫ್ಯಾಲೋಪಿಯನ್ ಟ್ಯೂಬು ಅದನ್ನು ಪಿಕ್ ಮಾಡುತ್ತಾ, ಫೈಂಬ್ರಿಯಾ ಪಿಕ್ ಮಾಡುತ್ತಾ ಅಂತ ಕೇಳಿದ್ರೆ ಎಲ್ಲಿಂದ ಬಾಲ್ ಬಂದ್ರೂ ಇವರು ಕ್ಯಾಚ್ ಮಾಡ್ತಾರೆ. ಓಕೆ, ಸೊ ಡೋಂಟ್ ವರಿ. ಆ್ಯಂಡ್ ಕಂಡೀಷನ್ ಏನು ಅಂತಂತಂದರೆ ಯಾವುದಾದ್ರೂ ಒಂದು ಓವರಿನಾದರೂ ಹೆಲ್ದಿಯಾಗಿ ಚೆನ್ನಾಗಿ ಕೆಲಸ ಮಾಡ್ತಾ ಇರಬೇಕು. ಓಕೆ, ಸೊ ಆವಾಗ ಮಾತ್ರ ಫ್ಯಾಲೋಪಿಯನ್ ಟ್ಯೂಬು ಯಾವ ಸೈಡ್ ಇದ್ರೂ ಕೂಡ ಇರ್ರೆಸ್ಪೆಕ್ಟಿವ್ ಆಫ್ ಓವ್ಯುಲೇಷನ್ ಆದವಾಗ ಎಗ್ನ ಪಿಕ್ ಮಾಡುತ್ತೆ ಫೈಂಬ್ರಿಯಾ. ಓಕೆ, ಸೊ ಹಾಗಾಗಿ ನೀವು ಕನ್ಸೀವ್ ಆಗೋ ಚಾನ್ಸಸ್ ಏನು ಕಮ್ಮಿ ಆಗೋದಿಲ್ಲ, ಖಂಡಿತವಾಗ್ಲೂ ಕನ್ಸೀವ್ ಆಗಬಹುದು ವಿತ್ 1 ಫ್ಯಾಲೋಪಿಯನ್ ಟ್ಯೂಬ್. ಬಟ್ ಏನು ಅಂತಂತಂದರೆ ಕಂಡೀಷನ್ಸ್ ಅಪ್ಲೈ. ಯಾವಾಗ ನಿಮಗೆ ಓವ್ಯುಲೇಷನ್ ರಿಲೇಟೆಡ್ ಯಾವುದೇ ಪ್ರಾಬ್ಲಮ್ ಇರಲ್ಲ, ಓವ್ಯುಲೇಷನ್ ಇರಲ್ಲ, PCOD ಥರದ್ದೇನಾದರೂ ಪ್ರಾಬ್ಲಮ್ ಇರಲ್ಲ, ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಇರಲ್ಲ, ಆ್ಯಂಡ್ ಯೂಟ್ರೈನ್ ಶೇಪು ಆ್ಯಂಡ್ ಸೈಜ್ದು ಏನೂ ಪ್ರಾಬ್ಲಮ್ ಇರಲ್ಲ, ಯೂಟ್ರಸ್ ಫೈಬ್ರಾಯ್ಡ್ಸು, ಪಾಲಿಪ್ಸು, ಸರ್ವೈಕಲ್ ಪಾಲಿಪ್ಸು, ಸರ್ವೈಕಲ್ ಫೈಬ್ರಾಯ್ಡ್ಸು, ಈ ಥರದ್ದು ಯಾವುದೇ ಕಂಡೀಷನ್ನೂ ನಿಮಗೆ ಇಲ್ಲ, ಉಳಿದಿದ್ದ ಎಲ್ಲ ಆಸ್ಪೆಕ್ಟ್ಸು ನಿಮ್ಮ ದೇಹದಲ್ಲಿ ಕರೆಕ್ಟಾಗಿದೆ. ಆ್ಯಂಡ್ ನಿಮ್ಮ ಹಸ್ಬೆಂಡ್ ಕಡೆಯಿಂದ ಕೌಂಟ್ ಆಗಿರ್ಬೋದು, ಕ್ವಾಲಿಟಿ ಆಗಿರಬಹುದು, ಕ್ವಾಂಟಿಟಿ ಆಗಿರಬಹುದು, ಎಲ್ಲ ಕರೆಕ್ಟಾಗಿದೆ. ಹೆಲ್ದಿ ಸ್ಪರ್ಮ್ಸ್ ಅವ್ರ ಕಡೆಯಿಂದನೂ ಇದೆ, ನಿಮ್ಮ ಹತ್ರ ಹೆಲ್ದಿ ಎಗ್ಸ್ ಇದೆ, ಬೇರೆ ಯಾವುದೇ ಪ್ರಾಬ್ಲಮ್ಸ್ ಇಲ್ಲ, ಹೆಲ್ತ್ ಇಶ್ಯೂಸ್ ಇಲ್ಲ, ನಾನು ಹೇಳಿರೋ ಇಷ್ಟರಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತಂದವಾಗ ನಿಮ್ಮ ಕನ್ಸೆಪ್ಷನ್ ರೇಟು ಆಟೋಮೆಟಿಕ್ಕಾಗಿ ಜಾಸ್ತಿ ಇರುತ್ತೆ, ನಾರ್ಮಲ್ ಆಗಿ ಕನ್ಸೀವ್ ಆಗ್ತೀರಾ. ಏನು ತಲೆ ಕೆಡಿಸ್ಕೊಳ್ಳೋಷ್ಟು ಅವಶ್ಯಕತೆನೇ ಇರೋದಿಲ್ಲ ಆಯಿತಾ. ನನ್ನ ಫ್ರೆಂಡೇ ಇದ್ದಾರೆ, ಅವಳಿಗೆ ಒಂದೇ ಫ್ಯಾಲೋಪಿಯನ್ ಟ್ಯೂಬು, ಬಟ್ 2 ಮಕ್ಕಳು ಚೆನ್ನಾಗಿದ್ದಾರೆ ಆಯಿತಾ, 1 ಗಂಡು 1 ಹೆಣ್ಣು, ಸಖತ್ತಾಗಿದ್ದಾರೆ ಆಯಿತಾ. 1 ಫ್ಯಾಲೋಪಿಯನ್ ಟ್ಯೂಬ್ ಇದ್ರೂ ಅವಳಿಗೆ ಏನು ಪ್ರಾಬ್ಲಮ್ ಇಲ್ಲ, ಮಂತ್ಲಿ ಪೀರಿಯಡ್ಸ್ ಕರೆಕ್ಟಾಗಿ ಆಗುತ್ತೆ. ಸೊ ಹಾಗಾಗಿ ಕನ್ಸೀವ್ ಆಗೋದಕ್ಕೂ ಕೂಡ ಅವಳಿಗೆ ಏನು ಪ್ರಾಬ್ಲಮ್ ಆಗಿಲ್ಲ. ಓಕೆ, ಸೊ ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇರೋದು, ಹಸ್ಬೆಂಡ್ ಕಡೆಯಿಂದ ನಿಮ್ಮ ಕಡೆಯಿಂದ ಅದರ್ ದ್ಯಾನ್ ಸಿಂಗಲ್ ಫ್ಯಾಲೋಪಿಯನ್ ಟ್ಯೂಬ್ ನಿಮಗೆ ಯಾವುದೂ ಪ್ರಾಬ್ಲಮ್ ಇಲ್ಲ ಅಂದವಾಗ ಕನ್ಸೀವ್ ಆಗೋದಕ್ಕೂ ಕೂಡ ಯಾವುದೇ ಥರನಾದ ಪ್ರಾಬ್ಲಮ್ ಆಗೋದಿಲ್ಲ, ತಲೆ ಕೆಡಿಸ್ಕೊಳ್ಳೋಷ್ಟು ಅವಶ್ಯಕತೆ ಇಲ್ಲ. ಕಂಡೀಷನ್ ಅಂತಂತಂದರೆ ಇರೋ ಒಂದು ಫ್ಯಾಲೋಪಿಯನ್ ಟ್ಯೂಬು ಹೆಲ್ದಿಯಾಗಿರಬೇಕು, ಒಳಗಡೆ ಏನೇ ಬ್ಲಾಕೇಜ್ ಗೀಕೇಜ್ ಆ ಥರದ್ದು ಯಾವುದೇ ಪ್ರಾಬ್ಲಮ್ ಇರಬಾರ್ದು. ಆ್ಯಂಡ್ ಓವರಿನಲ್ಲಿ 2 ಓವರಿನಲ್ಲಿ ಅಟ್ಲೀಸ್ಟ್ 1 ಓವರಿ ಕರೆಕ್ಟಾಗಿ ಕೆಲಸ ಮಾಡ್ತಾ ಇರಬೇಕು ಆಯಿತಾ. ಇಷ್ಟಿತ್ತು ಅಂತಂತಂದರೆ ಕನ್ಸೀವ್ ಆಗೋದಕ್ಕೆ ಯಾವುದೇ ಥರನಾದ ಪ್ರಾಬ್ಲಮ್ಸ್ ಇರೋದಿಲ್ಲ.
ಕೆಲವೊಂದಿಷ್ಟು ಟೈಮಲ್ಲಿ ನಿಮ್ಗೆ ಈ ಥರ ಯಾವುದೇ ಪ್ರಾಬ್ಲಮ್ ಇರಲ್ಲ, ಬಟ್ ಅಂದ್ರೂ ಕನ್ಸೀವ್ ಆಗ್ತಾ ಇಲ್ಲ ಅಂತಂದವಾಗ ನೀವೇನೆಲ್ಲ ಮಾಡಬಹುದು ಅಂತ. ಅದಕ್ಕಿಂತ ಮುಂಚೆ ಇನ್ನೊಂದು ಪಾಯಿಂಟು, ಎಲ್ಲ ನಾರ್ಮಲ್ ಇದ್ರೂ ಕನ್ಸೀವ್ ಆಗ್ತಾ ಇಲ್ಲ ಅಂತ ಟೆನ್ಷನ್ ಮಾಡ್ಕೊಳ್ಳೋಷ್ಟು ಅವಶ್ಯಕತೆ ಇಲ್ಲ. ಯಾಕೆ ಅಂತಂತಂದರೆ ನಾರ್ಮಲ್ ಆಗಿ ಎಲ್ಲ ಕರೆಕ್ಟ್ ಇದ್ರೂ ಕೂಡ ಕನ್ಸೀವ್ ಆಗೋದಕ್ಕೆ ಅಟ್ಲೀಸ್ಟ್ 1 ಇಯರ್ ಬೇಕು. ಕಾನ್ಸ್ಟೆಂಟಾಗಿ ನೀವು ಎವ್ರಿ ಮಂತು ಓವ್ಯುಲೇಷನ್ ಟೈಮ್ನ ಕ್ಯಾಲ್ಕುಲೇಟ್ ಮಾಡಿ ಟ್ರೈ ಮಾಡಿದ್ರೂ ಕೂಡ ಸಕ್ಸಸ್ ಆಗೋದಕ್ಕೆ ಮಿನಿಮಮ್ 1 ಇಯರ್ ಬೇಕು ಅಂತ ಹೇಳ್ತಾರೆ, ಆಯಿತಾ. ಸೊ ಕೆಲವೊಂದಿಷ್ಟು ಜನಕ್ಕೆ ಬೇಗ ಆಗ್ಬೋದು, ಕೆಲವೊಂದಿಷ್ಟು ಜನಕ್ಕೆ ಲೇಟಾಗಿ ಆಗ್ಬೋದು. ಕಂಪೇರ್ ಮಾಡಿ ತಲೆ ಕೆಡಿಸ್ಕೋಬೇಡಿ, ಆಯಿತಾ. ಸೊ ನಾರ್ಮಲ್ ಇದ್ದವ್ರಿಗೇನೆ ನಿಮಗೆ 1 ಇಯರ್ ತೊಗೊಳುತ್ತೆ ಅಂದಮೇಲೆ ಫ್ಯಾಲೋಪಿಯನ್ ಟ್ಯೂಬ್ ಒಂದಿದೆ ಅಂತಂದವಾಗ ಸ್ವಲ್ಪ ಜಾಸ್ತಿ ಟೈಮ್ ತೊಗೋಬಹುದು ಅಷ್ಟೇ, ಆಯಿತಾ. ಅದಕ್ಕಿಂತ ಹೆಚ್ಚಿಗೆ ಏನೂ ಆಗಲ್ಲ. ಸೊ ಈ ಸ್ವಲ್ಪ ಜಾಸ್ತಿ ಟೈಮ್ ತೊಗೋಬೋದು ಅಂತ ಏನು ಹೇಳಿದ್ನಲ್ಲ, ಅದನ್ನು ನೀವು ಕಮ್ಮಿ ಮಾಡಬೇಕು ಅನ್ನೋದಾದರೆ ಏನೆಲ್ಲ ನಿಮ್ಮ ಕಡೆಯಿಂದ ನೀವೇನೇನೆಲ್ಲ ಮಾಡೋದ್ರಿಂದ ನಿಮಗೆ ಹೆಲ್ಪ್ ಆಗುತ್ತೆ, ಬೇಗ ಕನ್ಸೀವ್ ಆಗೋದಕ್ಕೆ ಚಾನ್ಸಸ್ ಜಾಸ್ತಿ ಆಗುತ್ತೆ ಅನ್ನೋದಾದರೆ, ಫಸ್ಟ್ ಥಿಂಗು ಲೈಫ್ ಸ್ಟೈಲ್ ಚೇಂಜಸ್. ನೀವೇನೇನೆಲ್ಲ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೋಬೇಕು ಅನ್ನೋದು ಬರುತ್ತೆ. ಫಸ್ಟ್ ಥಿಂಗು ಕಟ್ ಡೌನ್ ಅನ್ಹೆಲ್ದಿ ಹ್ಯಾಬಿಟ್ಸ್ ಅಂತಂದರೆ ಈಟಿಂಗ್ ಹ್ಯಾಬಿಟ್ಸ್ ಆಗಿರ್ಬೋದು, ಸ್ಮೋಕಿಂಗ್ ಆಗಿರ್ಬೋದು, ಡ್ರಿಂಕಿಂಗ್ ಆಗಿರಬಹುದು, ಆಲ್ಕೋಹಾಲ್ ಕನ್ಸಪ್ಷನ್ ಆಗಿರ್ಬೋದು. ಈ ಥರದ್ದು ಏನು ಬ್ಯಾಡ್ ಹ್ಯಾಬಿಟ್ಸ್ ಏನಾದರೂ ಇತ್ತು ಅಂತಂತಂದರೆ ಇದನ್ನು ಕಟ್ ಡೌನ್ ಮಾಡಿ, ಕಮ್ಮಿ ಅಲ್ಲ ಕಟ್ ಡೌನ್ ಮಾಡಿ, ಆಯಿತಾ. ಹೆಲ್ದಿ ಹ್ಯಾಬಿಟ್ಸ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಲೈಕ್ ಏನು ಅಂತಂತಂದರೆ ಚೆನ್ನಾಗಿ ಹೆಲ್ದಿ ಏನಂತಾರೆ ಬ್ಯಾಲೆನ್ಸ್ಡ್ ಡಯಟ್ನ ನೀವು ಫಾಲೋ ಮಾಡಬೇಕು. ಫ್ರೂಟ್ಸ್ನ ತೊಗೊಳ್ಳಿ, ವೆಜಿಟೇಬಲ್ಸ್ನ ತೊಗೊಳ್ಳಿ, ಪ್ರೋಟೀನ್ ಇಂಟೇಕ್ ಜಾಸ್ತಿ ಮಾಡ್ಕೊಳ್ಳಿ. ನೆಕ್ಸ್ಟು ಮ್ಯಾನೇಜ್ ಯುವರ್ ವೇಟ್. ಒಬ್ಬ ಪರ್ಸನ್ನು ಜಾಸ್ತಿ ವೇಟ್ ಇದ್ರೂ ಅಥವಾ ಕಮ್ಮಿ ವೇಟ್ ಇದ್ರೂ ಬೋತ್ ದ ಕೇಸಸಲ್ಲಿ, ಎರಡೂ ಕೇಸಸಲ್ಲೂ ಫರ್ಟಿಲಿಟಿ ಇಂಪ್ಯಾಕ್ಟ್ ಆಗುತ್ತೆ, ಆಯಿತಾ. ಅತಿ ತೆಳುಗೂ ಇರಬಾರ್ದು, ಅತಿ ದಪ್ಪಗೂ ಇರಬಾರ್ದು. ಸೊ ಹೆಲ್ದಿ BMI ಆರ್ ಹೆಲ್ದಿ ವೇಟ್ನ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್. ಮ್ಯಾನೇಜ್ ಸ್ಟ್ರೆಸ್ ಲೆವೆಲ್. ಯಾವಾಗ ನೀವು ಸ್ಟ್ರೆಸ್ ತೊಗೊತೀರಾ, ಯಾವಾಗ ನನಗೆ ಒಂದೇ ಫ್ಯಾಲೋಪಿಯನ್ ಟ್ಯೂಬ್ ಇದೆ ಏನು ಮಾಡೋದು, ನೀವು ಹಿಂಗೆ ಸ್ಟ್ರೆಸ್ ತೊಗೊಂಡ ತಕ್ಷಣ 2 ಬಂದುಬಿಡುತ್ತಾ? ಇಲ್ಲ ತಾನೇ, ಒಂದೇ ಇರುತ್ತೆ, ಆಯಿತಾ. ನೀವು ಸ್ಟ್ರೆಸ್ ತೊಗೊಂಡ ತಕ್ಷಣ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಆಗುತ್ತೆ, ಕಾರ್ಟಿಸೋಲ್ ಜಾಸ್ತಿ ಆಗುತ್ತೆ. ಒಂದು ಸತಿ ನಿಮಗೆ ಸ್ಟ್ರೆಸ್ ಹಾರ್ಮೋನ್ ಜಾಸ್ತಿ ಆಯಿತು ಅಂತಂತಂದರೆ ಅದು ಡಾಮಿನೇಟ್ ಮಾಡಿ ಉಳಿದಿದ್ದ ಎಲ್ಲ ಹಾರ್ಮೋನ್ಸ್ನ ಕರೆಕ್ಟಾಗಿ ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ, ಆಯಿತಾ. ಸೊ ಆವಾಗ ನಿಮ್ಮ ದೇಹದಲ್ಲಿ ಏನೇನೆಲ್ಲ ಕರೆಕ್ಟಾಗಿ ಆಗ್ತಾ ಇತ್ತು ಅಲ್ಲಿವರೆಗೂ ಅದೆಲ್ಲ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಸ್ಟ್ರೆಸ್ನ ದಯವಿಟ್ಟು ತೊಗೊಳಕ್ಕೆ ಹೋಗಬೇಡಿ. ನೀವು ಸ್ಟ್ರೆಸ್ ತೊಗೊಳೋದ್ರಿಂದ ಒಂದು ಫ್ಯಾಲೋಪಿಯನ್ ಟ್ಯೂಬು ಮರಿ ಹಾಕಿಬಿಟ್ಟು ಇನ್ನೊಂದು ಟ್ಯೂಬ್ ಏನು ಬರಲ್ಲ ಅಲ್ಲಿ, ಆಯಿತಾ. ಅದನ್ನು ತಲೆನಲ್ಲಿ ಇಟ್ಕೊಳ್ಳಿ. ಇದೆ, ಹೌದು ಈಗಿದೆ, ಏನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗಲ್ಲ. ಬೇರೆಯವ್ರದ್ದನ್ನು ಕಟ್ ಮಾಡಿ ನಿಮ್ಗೇನು ಅಣ್ಸೋಕ್ಕಾಗಲ್ಲ. ಸೊ ನೆಕ್ಸ್ಟ್ ಏನು ಮಾಡಬಹುದು ಅನ್ನೋದನ್ನ ಯೋಚನೆ ಮಾಡಿ, ಆಯಿತಾ. ನೆಕ್ಸ್ಟ್ ಥಿಂಗು ಪ್ರಾಕ್ಟೀಸ್ ಗುಡ್ ಸ್ಲೀಪಿಂಗ್ ಹ್ಯಾಬಿಟ್ಸ್, ಆಯಿತಾ. ಚೆನ್ನಾಗಿ ನಿದ್ದೆ ಮಾಡಬೇಕು. ಮಾಡೋದ್ರಿಂದ ನಿಮ್ಮ ಸ್ಟ್ರೆಸ್ಸೂ ಕಮ್ಮಿ ಆಗುತ್ತೆ, ಆಬ್ವಿಯಸ್ ಆಗಿ ನಿಮ್ಮ ಹಾರ್ಮೋನ್ ಬ್ಯಾಲೆನ್ಸ್ ಕೂಡ ಚೆನ್ನಾಗಾಗುತ್ತೆ, ಆಯಿತಾ. ಸೊ ಇದಿಷ್ಟು ಏನು ಅಂತಂದರೆ ಚಿಕ್ಕ ಪುಟ್ಟ ಚೇಂಜಸ್ ನೀವು ಮಾಡ್ಕೋಬೇಕಾಗಿರೋ ಅಂಥದ್ದು. ಇದನ್ನು ಮಾಡ್ಕೊಳ್ಳೋದ್ರಿಂದ ಫರ್ಟಿಲಿಟಿಗೆ ಹೆಲ್ಪ್ ಆಗುತ್ತೆ ಅಷ್ಟೇ, ಮತ್ತೇನೂ ಇಲ್ಲ. ನಿಮ್ಗೆ ಇದನ್ನೆಲ್ಲ ಚೆನ್ನಾಗಿ ನಿದ್ದೆ ಮಾಡೋದ್ರಿಂದ ನೀವು ಡೈರೆಕ್ಟಾಗಿ ಪ್ರೆಗ್ನೆಂಟ್ ಆಗಿಬಿಡಲ್ಲ, ಆಯಿತಾ. ಇವೆಲ್ಲ ಇಂಡೈರೆಕ್ಟಾಗಿ ನಿಮ್ಮ ಫರ್ಟಿಲಿಟಿನ ಬೂಸ್ಟ್ ಮಾಡುತ್ತೆ, ಓಕೆ. ಅದಕ್ಕೋಸ್ಕರ ನೆಕ್ಸ್ಟು ನಿಮಗೆ ಫ್ಯಾಲೋಪಿಯನ್ ಟ್ಯೂಬ್ ಒಂದೇ ಇರೋದಕ್ಕೆ ಏನು ಕಾರಣ ಅನ್ನೋದನ್ನು ಫೈಂಡ್ ಔಟ್ ಮಾಡ್ಕೊಳ್ಳಿ. ಫಸ್ಟು ಬೈ ಬರ್ತೆ ಒಂದೇ ಫ್ಯಾಲೋಪಿಯನ್ ಟ್ಯೂಬ್ ಇತ್ತು ಅಂತಂದರೆ ಅದು ನೀವೇನು ಮಾಡೋಕ್ಕಾಗಲ್ಲ. ಅದೇ ಏನಾದರೂ ಎಂಡೋಮೆಟ್ರಿಯೋಸಿಸಿಂದ ಇಲ್ಲ ಇನ್ಫೆಕ್ಷನಿಂದ ಅಥವಾ ಬೇರೆ ಏನೋ ಟ್ಯೂಮರ್ಸಿಂದ ಏನಾದರೂ ನಿಮ್ಮ ಒಂದು ಫ್ಯಾಲೋಪಿಯನ್ ಟ್ಯೂಬ್ ತೆಗೆದಿದ್ದಾರೆ ಅಂತಂತಂದರೆ ಇನ್ನೊಂದು ಫ್ಯಾಲೋಪಿಯನ್ ಟ್ಯೂಬಲ್ಲಿ ಸ್ಕಾರ್ ಟಿಶ್ಯೂ ಫಾರ್ಮ್ ಆಗಿರೋ ಅಂತಹ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಅಥವಾ ಪ್ರೊಸೀಜರ್ ಮಾಡುವಾಗ ಟ್ಯೂಬ್ನ ಕಟ್ ಮಾಡಿ ರಿಮೂವ್ ಮಾಡುವಾಗ ಇನ್ನೊಂದು ಫ್ಯಾಲೋಪಿಯನ್ ಟ್ಯೂಬ್ಗೂ ಕೂಡ ಡ್ಯಾಮೇಜ್ ಆಗಿರಬಹುದು ಅಥವಾ ಏನಾದರೂ ಪ್ರಾಬ್ಲಮ್ ಆಗಿರೋ ಅಂಥ ಚಾನ್ಸಸ್ ಕೂಡ ಇರುತ್ತೆ, ಆಯಿತಾ. ಸೊ ಇದನ್ನೆಲ್ಲ ನಿಮಗೆ ಫಸ್ಟಿಗೆ ಹೀಗಾಗಿ ಒಂದು ಫ್ಯಾಲೋಪಿಯನ್ ಟ್ಯೂಬ್ ರಿಮೂವ್ ಮಾಡಿದ್ದಾರೆ ಅನ್ನೋದಾದರೆ ಇನ್ನೊಂದು ಫ್ಯಾಲೋಪಿಯನ್ ಟ್ಯೂಬು ಸರಿಯಾಗಿ ಇದೆನೋ ಇಲ್ವೋ, ಒಳಗಡೆ ಏನಾದರೂ ಸ್ಕಾರ್ ಟಿಶ್ಯೂಸ್ ಇದೆನಾ ಅಥವಾ ಏನಾದರೂ ಅಕ್ಯುಮುಲೇಟ್ ಆಗಿದೆನಾ, ಈ ಥರದ್ದು ಏನಾದರೂ ಇತ್ತು ಅಂತಂತಂದರೆ ಫಸ್ಟು ಸ್ಕ್ಯಾನ್ ಮಾಡಿಸಿ ನೋಡಿಸಿ ಅದನ್ನು ಸಾರ್ಟ್ ಔಟ್ ಮಾಡ್ಕೊಳ್ಳಿ. ಆಮೇಲೆ ಪ್ರೆಗ್ನೆನ್ಸಿಗೆ ಟ್ರೈ ಮಾಡಿ. ಒಂದು ಫ್ಯಾಲೋಪಿಯನ್ ಟ್ಯೂಬ್ ಇದೆ ಅಂದ್ರೂ ಕನ್ಸೀವ್ ಆಗಬಹುದು ಅಂತ ಹೇಳಿದ್ದೀನಿ. ಸೊ ಟ್ರೈ ಮಾಡ್ತಾ ಇರ್ತೀರಾ. ಬಟ್ ಏನಾದರೂ ಸಕ್ಸಸ್ ಆಗ್ತಾ ಇಲ್ಲ ಅಂತಂದವಾಗ ಇನ್ನೊಂದು ಫ್ಯಾಲೋಪಿಯನ್ ಟ್ಯೂಬು ಕರೆಕ್ಟಾಗಿ ಇದೆನಾ ಇಲ್ವಾ ಅನ್ನೋದನ್ನು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್, ಓಕೆ. ಸೊ ಎಂಡೋಮೆಟ್ರಿಯೋಸಿಸಿಂದ ಇನ್ಫೆಕ್ಷನಿಂದ ಏನಾದರೂ ಒಂದು ಟ್ಯೂಬ್ ರಿಮೂವ್ ಮಾಡಿದ್ದಾರೆ ಅಂತಂದರೆ 2ನೇ ಟ್ಯೂಬ್ನಲ್ಲೂ ಕೂಡ ಅದು ರಿಪೀಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಆಯಿತಾ. ಸೊ ಹಾಗಾಗಿ ಫಸ್ಟು ಸ್ಕ್ಯಾನ್ ಮಾಡಿಸ್ಕೊಂಡು ನೋಡಿಕೊಂಡು ಚೆಕ್ ಮಾಡಿಸಿ ಆಮೇಲೆ ಮುಂದುವರಿಯಿರಿ. ನೆಕ್ಸ್ಟ್ ಇನ್ನೊಂದು ಏನು ಅಂತಂದರೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿಯಿಂದ ನಿಮ್ದು ಏನಾದರೂ ಒಂದು ಟ್ಯೂಬ್ ತೆಗೆದಿದ್ದಾರೆ ಅನ್ನೋದಾದರೆ
ತಿರ್ಗಾ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ ಆಯಿತಾ. ಸೊ ಒನ್ಸ್ ನೀವು ಕನ್ಸೀವ್ ಆಗಿದ್ದೀರಾ ಅನ್ನೋದೇನಾದರೂ ಗೊತ್ತಾಯಿತು ಅಂತಂದರೆ ಇಮಿಡಿಯೇಟಾಗಿ ಡಾಕ್ಟರ್ ಹತ್ರ ಹೋಗಿ ಸೊ ದಟ್ ಡಾಕ್ಟರು ಮಾನಿಟರ್ ಮಾಡ್ತಾರೆ, ಎವ್ರಿ ಸ್ಟೇಜಲ್ಲಿ ಮಾನಿಟರ್ ಮಾಡಿ ಮಗು ಗರ್ಭಾಶಯದ ಒಳಗಡೆನೆ ಬೆಳೀತಾ ಇರ್ತೇನೋ ಇಲ್ವೋ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ತಾರೆ. ಓಕೆ. ಆ್ಯಂಡ್ ಇನ್ನೊಂದೇನು ಅಂತಂತಂದರೆ ಈಗ ಈ ಮಂತು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿದೆ ಅಂತಂತಂದು ಅದನ್ನು ರಿಮೂವ್ ಮಾಡಿದ್ದಾರೆ, ಅಂದರೆ ಮಗುನ ಅಬಾರ್ಟ್ ಮಾಡಿಸಿರ್ತಾರೆ ಮೋಸ್ಟ್ ಆಫ್ ದಿ ಕೇಸಸಲ್ಲಿ. ಸಿವಿಯರ್ ಕೇಸಲ್ಲಿ ಮಾತ್ರ ಯಾವಾಗ ಅದು ಎಕ್ಸ್ಟ್ರೀಮ್ ಆಗಿ ನೀವು ಲಾಸ್ಟ್ ಮಿನಿಟಲ್ಲಿ ಡಾಕ್ಟರ್ ಹತ್ರ ಹೋಗಿರ್ತೀರ, 3 months ಆದಮೇಲೆ ಹೋಗಿರ್ತೀರ, ಅದನ್ನು ಮಗುನ ಅಬಾರ್ಟ್ ಮಾಡೋಕ್ಕಾಗೋದೇ ಇಲ್ಲ ಅನ್ನೋ ಅಷ್ಟು ಏನಾದರೂ ಕಾಂಪ್ಲಿಕೇಟೆಡ್ ಇತ್ತು ಅಂತಂದವಾಗ ಮಾತ್ರ, ಬ್ಲಾಸ್ಟ್ ಆಗಿ ತಾಯಿ ಜೀವಕ್ಕೆ ಅಪಾಯ ಆಗುವಂಥ ಸಿಚುವೇಶನ್ ಇತ್ತು ಅಂತಂತಂದರೆ ಮಾತ್ರ ಟ್ಯೂಬ್ ರಿಮೂವ್ ಮಾಡ್ತಾರೆ. ಓಕೆ. ಅದ್ರ ಬಿಟ್ಟು ಅದಕ್ಕಿಂತ ಮುಂಚೆ ಯಾವುದೇ ಕಾರಣಕ್ಕೂ ಟ್ಯೂಬ್ನ ಹಾಗೆ ಬ್ಲೈಂಡಾಗಿ ರಿಮೂವ್ ಮಾಡೋದಿಲ್ಲ. ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿದ್ರೂ ಕೂಡ ಮೆಡಿಸಿನ್ ಕೊಟ್ಟು ಅದನ್ನು ಅಬಾರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಓಕೆ. ಸೊ ಏನು ಅಂತಂತಂದರೆ ಈಗ ನಿಮಗೆ ಒಂದು ಸತಿ ಆಗಿದೆ ಅಂತಂದರೆ ರಿಪೀಟ್ ಮತ್ತೆ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆದಮೇಲೆ ಮಿನಿಮಮ್ 3 to 4 months, ಒಬ್ಬೊಬ್ರಿಗೆ ಅಂತರೂ 6 monthsವರೆಗೂ ಟ್ರೈ ಮಾಡಬೇಡಿ ಅಂತ ಹೇಳ್ತಾರೆ ಆಯಿತಾ. ಇದನ್ನು ತಲೆನಲ್ಲಿ ಇಟ್ಕೊಳ್ಳಿ, ಯಾಕಂದರೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಮತ್ತೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾವಾಗ ನೀವು ವೆರಿ ನೆಕ್ಸ್ಟ್ ಮಂತೆ ಮತ್ತೆ ತಿರ್ಗಾ ಟ್ರೈ ಮಾಡಿದ್ರಿ ಅಂತಂದರೆ. ಓಕೆ. ಸೊ ಗ್ಯಾಪ್ ಕೊಟ್ಟು ಆಮೇಲೆ ಟ್ರೈ ಮಾಡಿ. ಸೊ ಇದಿಷ್ಟು ಸಿಂಗಲ್ ಫ್ಯಾಲೋಪಿಯನ್ ಟ್ಯೂಬ್ ಬಗ್ಗೆ. ಆ್ಯಂಡ್ ಅದಿತ್ತು ಅಂತಂತಂದರೆ ಏನೆಲ್ಲ ಮಾಡಬೇಕು, ಏನೆಲ್ಲ ರೀಸನ್ಸು, ನಾವೇನು ಮಾಡೋದ್ರಿಂದ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಈ ವಿಡಿಯೋನಲ್ಲಿ ಹೇಳಿದ್ದೀನಿ. ಆ್ಯಂಡ್ ಇದ್ರ ಬಗ್ಗೆ ಸಿಂಗಲ್ ಫ್ಯಾಲೋಪಿಯನ್ ಟ್ಯೂಬ್ ಬಗ್ಗೆ ಏನಾದರೂ ಮತ್ತೆ ತಿರ್ಗಾ ಡೌಟ್ ಇತ್ತು ಅಂತಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಧನ್ಯವಾದ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂತಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.